ಗುಂಡು ಹಾರಿಸಿಕೊಂಡು ರಾಯ್ ಅವರು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಪ್ರಕರಣ ಇದೆಯಲ್ಲ, ಈ ಪ್ರಕರಣದಲ್ಲಿ ಈಗ ಇನ್ನೊಂದಿಷ್ಟು ಮಾಹಿತಿಗಳು ಆಚೆ ಬರ್ತಾ ಇದೆ. ಅದು ಒಂದು ಲೆಟರ್. ಆ ಪತ್ರದಲ್ಲಿ ಏನಿದೆ ಅನ್ನುವಂಥದ್ದು ಈಗ ತನಿಖೆಗೆ ಮತ್ತೊಂದಿಷ್ಟು ಪುಷ್ಟಿಯನ್ನ ಕೊಡುತ್ತೆ. ತನಿಖೆಯ ದಾರಿ ಸುಗಮವಾಗೋ ರೀತಿಯಲ್ಲಿ ಮಾಡುತ್ತೆ. ಸೊ ಗುಂಡು ಹಾರಿಸಿಕೊಂಡು ರಾಯ್ ಆತ್ಮಹತ್ಯೆ ಪ್ರಕರಣ, ಐಟಿ ದಾಳಿಯಿಂದ ಖಿನ್ನತೆಗೆ ಒಳಗಾಗಿದ್ರ ಕೋಟ್ಯಾಧಿಪತಿ. 12 ವರ್ಷಗಳ ಲೆಕ್ಕವನ್ನ ಐಟಿ ಅಧಿಕಾರಿಗಳು ಕೆದಕಿದ್ರಂತೆ. 12 ವರ್ಷಗಳ ಲೆಕ್ಕವನ್ನ. ಐಟಿ ದಾಳಿಯಿಂದ ಖಿನ್ನತೆಯಿಂದಲೇ ಆತ್ಮಹತ್ಯೆ ಅಂತ ಹೇಳ್ತಾ ಇದ್ದಾರೆ ಈಗ. ಸೊ ಗುಂಡು ಹಾರಿಸಿಕೊಂಡು ರಾಯ್ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಟಿ ದಾಳಿಯಿಂದ ಖಿನ್ನತೆಗೆ ಕೋಟ್ಯಾಧಿಪತಿ ಒಳಗಾಗಿದ್ರ ಅಂತ ಅಂದರೆ 12 ವರ್ಷಗಳ ಲೆಕ್ಕವನ್ನ ಕೇಳ್ತಾ ಇದ್ದಾರೆ. 12 ವರ್ಷಗಳದ್ದು ಏನಂತ ಮೇಂಟೈನ್ ಮಾಡ್ತಾರ್ರಿ? ಯಾರಂತ ಮೇಂಟೈನ್ ಮಾಡ್ತಾರೆ? ಸೊ ಇವ್ರಿಗೇನೆ 12 ವರ್ಷದ ಹಿಂದ್ಗಡೆ ಅಲ್ಲಿ ಯಾರು ಇರ್ತಾರೆ ಆಫೀಸರ್ಸ್ಗಳು, ಅವ್ರದ್ದೇ ಹಿಂದ್ಗಡೆ ಒಂದು 12 ವರ್ಷದ ಹಿಂದ್ಗಡೆ ನಿನ್ನ ಸ್ಯಾಲ್ರಿದು ಒಂದು ಸ್ಲಿಪ್ ತೊಗೊಂಬಾರಪ್ಪ ಅಂತಂದರೆ ತಡ್ಕಾಡು ಹೋಗ್ತಾರೆ ಅವರು. ಬರೀ ಒಂದು ಸ್ಯಾಲ್ರಿ ಸ್ಲಿಪ್ಪು ದಾಖಲೆಗಳನ್ನು ಇಟ್ಕೊಂಡು ಬರ್ಬೇಕಂತೆ. ಏನಪ್ಪ ಏನು ಕಥೆನೋ? ಲೆಕ್ಕವನ್ನು ಕೇಳ್ತಾ ಇದ್ದಾರೆ. ಆಸ್ತಿಗಳ ವಿಚಾರದಲ್ಲಿರುವಂಥ ಪತ್ರಗಳನ್ನು ಕೇಳಿದರೆ ಆಸ್ತಿಗಳಿದೆ ತಗೊಳ್ಳಿ ಅಂತ ಹೇಳ್ಬೋದು. ಲೆಕ್ಕ ಕೇಳಿದರೆ ಏನು ಕೊಡ್ತಾರೆ ಅವರು? 12 ವರ್ಷಗಳದ್ದೆಲ್ಲ. ಸೊ ಇದು ಇತ್ತೀಚೆಗೆ ದೇಶದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳಿವು. ನನ್ನ ಸಹೋದ್ಯೋಗಿ ಈಗ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಕ್ರೈಮ್ ಬ್ಯೂರೋಯಿಂದ. ನರಸಿಂಹಮೂರ್ತಿ, ಏನು ಡೀಟೇಲ್ಸ್ ಸಿಗ್ತಾ ಇದೆ? 12 ವರ್ಷದ ಲೆಕ್ಕವನ್ನು ಕೇಳಿದ್ದು, ಜೊತೆಗೆ ಈ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಪ್ರಕರಣದಲ್ಲಿ ಮತ್ತೊಂದಿಷ್ಟು ಬೆಳವಣಿಗೆಗಳು ಏನಾಗಿದೆ ಈಗ? ಅರುಣ್, ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣ ಸಂಬಂಧ ಇದೀಗ ದಿನಕ್ಕೊಂದು ಮಾಹಿತಿಗಳು ಹೊರಗಡೆ ಬರ್ತಿದೆ. ಒಂದು, ಯಾವ ಕಾರಣಕ್ಕೋಸ್ಕರ ಸಿಜೆ ರಾಯ್ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು ಅಂತೇಳಿ. ಕಾನ್ಫಿಡೆಂಟ್ ಗ್ರೂಪ್ ಅಂತೇಳಿ ಒಂದು ಉದ್ಯಮವನ್ನು ಕಟ್ಟಿ ಸಾವಿರಾರು ಕೋಟಿಯ ಮಟ್ಟಿಗೆ ಆ ಉದ್ಯಮವನ್ನು ಬೆಳೆಸಿದ್ದಂತಹ ವ್ಯಕ್ತಿ ಇದೀಗ ಏಕಾಏಕಿ ಈ ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಕಾರಣ ಏನು ಅನ್ನೋ ಪ್ರಶ್ನೆಗಳು ಸಹಜವಾಗಿ ಇದೀಗ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಿದೆ. ಪೊಲೀಸರು ಆರಂಭದಿಂದ ಇಲ್ಲಿಯವರೆಗಿನ ಇನ್ವೆಸ್ಟಿಗೇಷನ್ನಲ್ಲಿ ಸೋಫಾರ್ ಯಾವುದೇ ಐಟಿ ಅಧಿಕಾರಿಗಳ ಕಿರುಕುಳ ಕಂಡು ಬಂದಿಲ್ಲ ಅನ್ನೋ ಮಾಹಿತಿಗಳನ್ನು ಹೇಳ್ತಿದ್ದಾರೆ. ಕಾರಣ, ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡಂತಹ ಅವರ ಕ್ಯಾಬಿನ್ ಏನಿತ್ತು ಅದು ಒಳಗಿನಿಂದ ಲಾಕ್ ಆಗಿತ್ತು. ಯಾವಾಗ ಪೊಲೀಸರು ಆ ಕಚೇರಿಯ ಒಳಗೆ ಹೋದ್ರು ಆ ಸಂದರ್ಭದಲ್ಲೂ ಕೂಡ ಐಟಿ ಅಧಿಕಾರಿಗಳು ತಮ್ಮ ಪಾಡಿಗೆ ತಾವು ಕೆಲಸವನ್ನು ನಿರ್ವಹಣೆ ಮಾಡ್ತಿದ್ರು. ಅವರು ಯಾವುದೇ ಭಯ, ಆತಂಕ, ಗೊಂದಲದಲ್ಲಿ ನಮಗಿದ್ದಂತೆ ಕಂಡು ಬಂದಿಲ್ಲ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಹೀಗಾಗಿ ಎಲ್ಲೋ ತೀರಾ ಇತ್ತೀಚೆಗೆ ಒಂದಷ್ಟು ಖಿನ್ನತೆಗೆ ಒಳಗಾದಂತೆ ಕಂಡು ಬರ್ತಿದ್ರು ಸಿಜೆ ರಾಯ್ ಅನ್ನೋ ಮಾಹಿತಿಗಳು ಕೇಳಿಬರ್ತಿದೆ. ಅದ್ರ ಜೊತೆಗೆ ಕಳೆದ 2 ತಿಂಗಳಿನಿಂದ ನಡೀತಿದ್ದಂತಹ ಐಟಿ ದಾಳಿ ಏನಿದೆ, 2 ತಿಂಗಳ ಒಳಗಾಗಿ ಒಂದು ರಿಪೋರ್ಟನ್ನು ಸಲ್ಲಿಕೆ ಮಾಡಬೇಕಾಗಿತ್ತು. ಹೀಗಾಗಿ ಬಹುಶಃ ಆ ವಂಚನೆ, ಐಟಿ ತೆರಿಗೆ ವಂಚನೆ ಏನಿದೆ ಅದರ ದಂಡದ ಮೊತ್ತ ಸುಮಾರು ಸಾವಿರಾರು ಕೋಟಿ ರೂಪಾಯಿ ಇತ್ತು ಅನ್ನೋ ಮಾಹಿತಿಗಳು ಇದೀಗ ಆಪ್ತ ವಲಯಗಳಿಂದ ಕೇಳಿಬರ್ತಿದೆ. ಇದೇ ಕಾರಣಕ್ಕೋಸ್ಕರ ಈ ಆತ್ಮಹತ್ಯೆ ನಿರ್ಧಾರಕ್ಕೆ ಸಿಜೆ ರಾಯ್ ಬಂದ್ಬಿಟ್ರ ಅನ್ನೋ ಅನುಮಾನ ಸಹಜವಾಗೇ ಇರೋದು. ಒಂದು, ಕಳೆದ 12 ವರ್ಷಗಳ ದಾಖಲೆಗಳನ್ನ ಕೊಡುವಂತೆ ಐಟಿ ರಿಟರ್ನ್ ಸಲ್ಲಿಕೆ ಮಾಡಿರುವಂತಹದ್ದು, ಅದರ ಜೊತೆಗೆ ಇವರ ಬಿಸ್ನೆಸ್ಗಳು, ವ್ಯವಹಾರ ಇವೆಲ್ಲವನ್ನ ಕೂಡ ಸಂಪೂರ್ಣವಾಗಿ ತಡಕಾಡುವ ಕೆಲಸವನ್ನ ಮಾಡಿದ್ರು. ಇಲ್ಲಿ ಅವರು ಕೇಳಿದಂತಹ ದಾಖಲೆಗಳನ್ನ ಹಸ್ತಾಂತರ ಮಾಡೋದು ಅಥವಾ ಕೊಡೋದು ಅಸಾಧ್ಯವಾಗಿತ್ತು. ಇನ್ ಕೇಸ್ ಅದಕ್ಕೆ ಏನಾದರೂ ಫೈನನ್ನು ಹಾಕಿದ್ದೆ ಆದಲ್ಲಿ 300% ತೆರಿಗೆಯನ್ನು ಕಟ್ಟಬೇಕಿತ್ತು. ಅದರ ಒಟ್ಟು ಮೊತ್ತವೇ ಸಾವಿರಾರು ಕೋಟಿಯನ್ನು ತಲುಪ್ತಿತ್ತು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಹೀಗಾಗಿ ಸಾವಿರಾರು ಕೋಟಿ ದಂಡವನ್ನು ಕಟ್ಟಿದ್ರೆ ತೆರಿಗೆ ಇಲಾಖೆಗೆ, ಆ ಸಂದರ್ಭದಲ್ಲಿ ಸಹಜವಾಗಿಯೇ ಐಷಾರಾಮಿ ಜೀವನವನ್ನು ನಡೆಸ್ತಿದ್ದಂತಹ ರಾಯ್ಗೆ ಅದು ತುಂಬ ಕಷ್ಟ ಅನ್ನೋ ಮಾಹಿತಿಗಳು ತಿಳಿದು ಬರ್ತಿತ್ತು. ಈ ಕಾರಣದಿಂದಲೇ ಆತ್ಮಹತ್ಯೆಯನ್ನು ಮಾಡಿಕೊಂಡಿರಬಹುದು ಅನ್ನೋ ಒಂದು ಶಂಕೆಯನ್ನು ಆಪ್ತರು ವ್ಯಕ್ತಪಡಿಸ್ತಿದ್ದಾರೆ. ಅರುಣ್. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಈ ವಿಚಾರದಲ್ಲಿ ಈಗ ಹಲವು ತನಿಖೆಯನ್ನು ಮಾಡಬೇಕಾಗಿದೆ. ಯಾರು ಇದಕ್ಕೆ ರೆಸ್ಪಾನ್ಸು, ಇದಕ್ಕೆ ಹೊಣೆ ಯಾರು ಆಗಿದ್ದಾಗ ಆತ್ಮಹತ್ಯೆಗೆ ಪ್ರೇರಣೆ ಯಾರು, ಪ್ರಚೋದನೆ ಅನ್ನುವಂಥದ್ದನ್ನು ಕನ್ಸಿಡರ್ ಮಾಡಬೇಕಾಗತ್ತೆ ಈ ವಿಚಾರದಲ್ಲಿ ಆತ್ಮಹತ್ಯೆಗೆ. ಸೊ ಕಿರುಕುಳವು ಕೂಡ ಒಂದು ರೀತಿಯಾಗಿ ಆಗುತ್ತೆ ಅಲ್ಲ.